ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಅಥಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ಹೇ ಭಗವತಿ, ಸದಾಶಿವನು ಜಗನ್ನಿರ್ಮಾಣ ಶಕ್ತಿಯೊಡನೆ ಕೂಡಿದವನಾಗಿದ್ದರೆ ಪ್ರಪಂಚವನ್ನು ಸೃಷ್ಟಿಸುವುದಕ್ಕೆ ಸಮರ್ಥನಾಗುತ್ತಾನೆ. ಹೀಗೆ ಅವನು ಶಕ್ತಿಯೊಡನೆ ಕೂಡದಿದ್ದರೆ ಚಲಿಸುವುದಕ್ಕೂ ಸಮರ್ಥನಾಗುವುದಿಲ್ಲ. ಆದುದರಿಂದ ಹರಿಹರ ಬ್ರಹ್ಮಾದಿಗಳ ಪೂಜೆಗೆ ಅರ್ಹಳಾದ ನಿನ್ನನ್ನು ಪುಣ್ಯವನ್ನು ಮಾಡದೇ ಇರುವವನು ನಮಸ್ಕರಿಸುವುದಕ್ಕಾಗಲಿ ಸ್ತುತಿಸುವುದಕ್ಕಾಗಲಿ ಹೇಗೆ ಸಮರ್ಥನಾದಾನೋ? ತನೀಯಾಂಸಂ ಪಾಂಸಂ ತವ ಚರಣ ಪಂಕೇರುಹಭವಂ ವಿರಿಂಚಿ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೈನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾಂ ಹರಃ ಸಂಕ್ಷುಧ್ಯೈನಂ ಭಜತಿ ಭಸಿತೋದ್ಧೂಲನ ವಿಧಿಂ. ಮಾತೆ, ಬ್ರಹ್ಮನು ನಿನ್ನ ಪಾದ ಪದ್ಮದಲ್ಲಿ ಹುಟ್ಟಿದ ಅತಿ ಸೂಕ್ಷ್ಮವಾದ ಒಂದು ಧೂಳಿನ ಕಣವನ್ನು ಸಂಪಾದಿಸಿ 14 ಲೋಕಗಳನ್ನು ಪರಸ್ಪರ ಸೇರದ ಹಾಗೆ ಸೃಷ್ಟಿಸುತ್ತಾನೆ. ಇದನ್ನೇ ವಿಷ್ಣುವು ಆದಿಶೇಷ ರೂಪದಿಂದ ತನ್ನ 1000 ತಲೆಗಳಲ್ಲಿ ಅತಿ ಪ್ರಯಾಸದಿಂದ ಧರಿಸಿದ್ದಾನೆ. ಇದನ್ನೇ ಶಿವನು ಪುಡಿಮಾಡಿ ತನ್ನ ಶರೀರಕ್ಕೆ ಭಸ್ಮದಂತ ಧರಿಸಿಕೊಳ್ಳುತ್ತಿರುವನು. ಅವಿದ್ಯಾನಾಮಂತಸ್ತಿಮಿರಮಿಹಿರದ್ವೀಪನಗರೀ ಜಡಾನಾಂ ಚೈತನ್ಯಸ್ತಬಕಮಕರಂಧಶ್ರುತಿಝರೀ ದರಿದ್ರಾಣಾಂ ಚಿಂತಾಮಣಿಗುಣನಿಕಾ ಜನ್ಮಜಲಧೌ ನಿಮಗ್ನಾನಾಂ ದ್ರಂಷ್ಟ್ರ ಮುರರಿಪುವರಾಹಸ್ಯ ಭವತಿ. ಹೇ ಜನನಿ, ನಿನ್ನ ಪಾದಾಬ್ಜ ರೇಣುವು ಅಜ್ಞಾನಿಗಳ ಮನಸ್ಸಿನಲ್ಲಿರುವ ಅಜ್ಞಾನವೆಂಬ ಅಂಧಕಾರಕ್ಕೆ ದ್ವೀಪ ನಗರದಲ್ಲಿ ಉದಯಿಸುತ್ತಿರುವ ಸೂರ್ಯನಂತೆ ಇದೆ. ಮೂಢರಿಗೆ ಚೈತನ್ಯವೆಂಬ ಹೂಗೊಂಚಲಿನಲ್ಲಿರುವ ಮಕರಂದದ ಪ್ರವಾಹದಂತೆ ಇದೆ. ದರಿದ್ರನಿಗೆ ಚಿಂತಾಮಣಿ ರತ್ನಗಳ ಸಮೂಹದಂತೆ ಇದೆ. ಸಂಸಾರ ಸಮುದ್ರದಲ್ಲಿ ಮುಳುಗಿರುವವರಿಗೆ ವರಾಹ ರೂಪಿಯಾದ ವಿಷ್ಣುವಿನ ಕೋರೆ ದಾಡೆಯಂತೆ ಇದೆ. ತ್ವದನ್ಯಃ ಪಾಣಿಭ್ಯಾಂ ಅಭಯವರದೋ ದೈವತಗಣಃ ತ್ವಮೇಕಾ ನೈವಾಸಿ ಪ್ರಕಟಿತವರಾಭೀತ್ಯಭಿನಯ ಭಯಾತ್ರಾತುಂ ಧಾತುಂ ಫಲಮಪಿ ಚ ವಾಂಛಾಸಮಧಿಕಂ ಶರಣ್ಯೈ ಲೋಕಾನಾಂ ತವ ಹಿ ಶರಣಾವೇವ ನಿಪುಣೋ. ಹೇ ಭಗವತಿ, ಲೋಕ ಶರಣ್ಯೆ, ನೀನೊಬ್ಬಳು ಹೊರತು ಇತರ ದೇವತೆಗಳೆಲ್ಲ ತಮ್ಮ 2 ಕೈಗಳಲ್ಲಿ ಅಭಯ ಮುದ್ರೆಯನ್ನೂ ವರಪ್ರದ ಮುದ್ರೆಯನ್ನೂ ಧರಿಸಿರುತ್ತಾರೆ. ನೀನೊಬ್ಬಳು ಮಾತ್ರ ಅಂಥ ಅಭಯ ವರಪ್ರದ ಮುದ್ರೆಗಳನ್ನು ಅಭಿನಯಿಸುತ್ತಿಲ್ಲ. ಏಕೆಂದರೆ ನಿನ್ನ ಚರಣಗಳೇ ನಮ್ಮನ್ನು ಭಯದಿಂದ ಕಾಪಾಡುವುದಕ್ಕೂ ಮತ್ತು ಕೋರಿಕೆಗಿಂತ ಅಧಿಕವಾಗಿ ಫಲವನ್ನು ಕೊಡುವುದಕ್ಕೂ ಸಮರ್ಥವಾಗಿವೆ. ಹರಿಸ್ತ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀಂ ಪುರಾನಾರಿ ಭೂತ್ವಾ ಪುರರಿಪುಮಪಿ ಕ್ಷೋಭಮನಯತ್ ಸ್ಮರೋಪಿ ತ್ವಾಂ ನತ್ವಾ ರತಿನಯನಲೇಹೇನ ವಪುಷಾ ಮುನೀನಾಮಪ್ಯಂತಃ ಪ್ರಭವತಿ ಹಿ ಮೋಹಾಯ ಮಹತಾಂ. ಹೇ ಭಗವತಿ, ಹೇ ಜನನಿ, ಭಕ್ತ ಜನರಿಗೆ ಸೌಭಾಗ್ಯವನ್ನು ಉತ್ಪನ್ನ ಮಾಡುವ ನಿನ್ನನ್ನು ವಿಷ್ಣು ಹಿಂದೆ ಆರಾಧಿಸಿ ಸ್ತ್ರೀ ರೂಪವನ್ನು ಧರಿಸಿ ತ್ರಿಪುರಾಂತಕನಾದ ಶಿವನಿಗೂ ಮನೋವಿಕಾರವನ್ನು ಉಂಟು ಮಾಡಿದನು.
ಮನ್ಮಥನೂ ಕೂಡ ನಿನ್ನನ್ನು ನಮಿಸಿ ರತಿದೇವಿಯ ಕಣ್ಣುಗಳಿಗೆ ಅತಿ ಮೋಹನವಾದ ಶರೀರದಿಂದ ಮಹಾತ್ಮರಾದ ಮುನಿಗಳ ಅಂತರಂಗದಲ್ಲಿ ಕೂಡ ವಿಕಾರವನ್ನು ಉಂಟು ಮಾಡಲು ಸಮರ್ಥನಾಗಿರುವನು.